ಪರಿಚಯ ಮಾಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಪೂಜಾ ಸಿಂಗೆ ಅಂತ, ಕಲಬುರಗಿ. ನಾನು ಬದುಕು ಸಂವಾದ ಕಮ್ಯುನಿಟಿ ಕಾಲೇಜಿನಲ್ಲಿ ಜರ್ನಲಿಸಮ್ ವಿದ್ಯಾರ್ಥಿಯಾಗಿದ್ದೀನಿ. ನನ್ನ ಪ್ರಶ್ನೆ ಇಷ್ಟೇ ಸರ್, ಮಹಿಳಾ ನಾಯಕತ್ವ ಬಗ್ಗೆ ಯಾಕೆ ಇಲ್ಲಿ ಮಾತಾಡಲಿಲ್ಲ, ಮತ್ತೆ ಮಹಿಳೆಯರು ಯಾಕೆ ಇರಲಿಲ್ಲ ಇಲ್ಲಿ ಅಂತ ಹೇಳಿ ಸರ್. ನಿರ್ಮೂಲನೆ ಮಾಡೋರು ಮಹಿಳೆಯರಿದ್ದಾರೆ, ಮೆಜಾರಿಟಿ ಆಫ್ ಕೇಳೋರು ಮಹಿಳೆಯರಿದ್ದಾರೆ, ಅಲ್ಲಿ ಒಬ್ರು ಮಾತ್ರ ಸುಮ್ಮನೆ ಕೂತಿದ್ದಾರೆ. ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ಅವರೇ. ಇಲ್ಲ ಸರ್, ಕಾರಣಕರ್ತರು ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರು ಮಾತಾಡಕ್ಕೆ ಯಾಕೆ ಬಿಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಮಹಿಳಾ ನಾಯಕತ್ವ ಬಗ್ಗೆ ಈ ಪ್ರಜಾ ಸಮಾನತೆ ಇರುವಂತಹ ಜಾಗದಲ್ಲಿ ಮಹಿಳಾ ರಾಜಕಾರಣಿ ಇದ್ದಾರೆ, ತಾಯಿಯರಿದ್ದಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿದ್ದಾರೆ. ಮಹಿಳಾ ನಾಯಕತ್ವದ ಬಗ್ಗೆ ಮಾತಾಡೋರು ಒಬ್ರು ಇರ್ಬೇಕಾಗಿತ್ತಲ್ವಾ? ನಾಯಕತ್ವ ಅಂದ್ರೆ ಅಲ್ಲಿ ಮಹಿಳೆ ನಾಯಕತ್ವ ಅಂದ ಸರ್, ನಾನು ಒಪ್ಕೋತೀನಿ ಸರ್. ನಾಯಕತ್ವ ಅನ್ನೋ ಪದದೊಳಗೆ ಲಿಂಗ ತಾರತಮ್ಯ ಐತೆ, ಒಪ್ಕೋತೀರಾ? ನಾಯಕ ಅನ್ನೋದ್ರಲ್ಲಿ ನಾಯಕಿ ಎಲ್ಲಿ ಬರುತ್ತಾ ನಾಯಕಿ ಅಂತನಾ? ಮುಂದಾಳತ್ವ ಅಂತ ಬಯಸ್ಬೇಕು ಸರ್. ಮುಂದಾಳತ್ವ ಅಂತ ನಾವು ಬರಿಬೇಕು. ಯುವಕರು ಅಲ್ಲ, ನಾವು ಯುವ ಜನತೆ. ಯುವಕರು ಅಂದಾಗ ಬರೀ ಗಂಡಸರು ಮಾತ್ರ ಬರುತ್ತೆ. ಯುವ ಜನತೆ ಅಂದಾಗ ಯುವತಿ ಕೂಡ ಇರ್ತಾಳೆ. ಯುವ ಜನತೆ ಅಂತ ಹೇಳ್ಬೇಕಲ್ಲ. ನಾಯಕತ್ವ ಅನ್ನೋಂಥದ್ದು ಬರೀ ಗಂಡಸರೇ ಅವ್ನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತೇಳಿ ಇಡೀ ಸೆಷನ್ ಆ ತಪ್ಪಂತ ನಾನು ಹೇಳ್ತಾ ಇಲ್ಲ. ಮಹಿಳಾ ಪ್ರತಿನಿಧಿ ಅಲ್ಲಿ ಇರ್ಬೇಕನ್ನೋದು ನನ್ನ ವಾದ ಅಷ್ಟೇ, ಮತ್ತೇನಿಲ್ಲ. ಈ ಪ್ರಶ್ನೆಗೆ ನಾನು ಮಹಿಳೆಯಾಗಿ ನಾನೇ ಉತ್ತರ ಕೊಡ್ತೀನಿ. ಯಾಕೆ ಗೊತ್ತಾ? ಈ ನಾಯಕತ್ವ ಅನ್ನೋ ಪದದ ಅರ್ಥ ಬಂದು ಜೆಂಡರ್ ಇಲ್ಲ. ಅದು ನಾಯಕತ್ವ ಅನ್ನೋದು ಹೆಣ್ಮಕ್ಳಿಗೂ ಆಗ್ಬೋದು, ಗಂಡ್ಮಕ್ಳಿಗೂ ಆಗ್ಬೋದು. ನಾಯಕಿ ಇರಿ ನನ್ನ ಸಮಾಧಾನ ಕೇಳಿಸ್ಕೊಳ್ಳಿ. ಇರಿ ಹೇಳಕ್ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ನೀವು ಹೇಳೋದು ಯಾರು ಲೇಡೀಸ್ಗೆ ಕೂರಿಸ್ಬೇಕಿತ್ತ ಅಂತ. ಲೇಡೀಸ್ ಪ್ರತಿನಿಧಿ ಅಲ್ಲಿ ಇರಬೇಕಾಗಿತ್ತು, ಮಹಿಳಾ ನಾಯಕತ್ವ ಬಗ್ಗೆ ಅವ್ರು ಮಾತಾಡಬೇಕಾಗಿತ್ತು. ಇಲ್ಲಿ ನಾವು ಒಂದು ಸಂವಾದ ಏರ್ಪಡಿಸ್ತಾ ಇಲ್ಲ. ತಾವು ಬಹಳ ಒಂದು ಇದರಿಂದ ಕೇಳಿದ್ದೀರಾ, ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡೋ ಥರ ಕೇಳಿದ್ದೀರಾ, ಬಹಳ ಸಂತೋಷ. ಆದರೆ ನಾನು ಹೇಳೋದು, ನಾಯಕತ್ವ ಅನ್ನೋ ಪ್ರಶ್ನೆ ಬಂದಾಗ ನಾವು ಜೆಂಡರ್ ಯೋಚನೆ ಮಾಡಲಿಲ್ಲ. ತಾವು ಹೇಳೋದು ಮಹಿಳೆಯರು ನಾಯಕತ್ವ ವಹಿಸೋ ರೀತಿ ಬೇರೆ, ಪುರುಷರು ನಾಯಕತ್ವ ವಹಿಸೋ ರೀತಿ ಬೇರೆ ಇರುತ್ತೆ ಅಂತ ನೀವು ಹೇಳೋದು. ಸೊ ಮಹಿಳೆಯರಿಗೂ ಇಲ್ಲಿ ಒಂದು ಪ್ರಿಫರೆನ್ಸ್ ಇರಬೇಕು ಅಂತ ತಾವು ಹೇಳೋದು. ನಾಯಕತ್ವ ಅನ್ನೋ ಪದದಲ್ಲಿಯೇ ಲಿಂಗ ತಾರತಮ್ಯ ಇದೆ. ನಾಯಕತ್ವ ಅಂತ ಬಳಸೋ ಪದದಲ್ಲಿ ಇದೆ. ಮುಂದಾಳು ಅಂತ ಬಳಸ್ರಿ. ಒಂದು ಮಹಿಳೆ ಸ್ಥಾನ ಇಲ್ಲ ಅಂದ್ರೆ ಇಲ್ಲ ಕೇಳಿ. ನಾಯಕತ್ವ ಅನ್ನೋ ಪದ ಇದೆಯಲ್ಲ, ನಾನು ಅದನ್ನೇ ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದು. ನಾಯಕತ್ವ ಅನ್ನೋದು ಅದರಲ್ಲಿ ಜೆಂಡರ್ ಅನ್ನೋದಿಲ್ಲ. ಅಂದ್ರೆ ಲೀಡರ್ಶಿಪ್. ನಾಯಕತ್ವ ಅಂದ್ರೆ ಲೀಡರ್ಶಿಪ್. ಆ ಲೀಡರ್ಶಿಪ್ ಅನ್ನೋದು ಮಹಿಳೆನಾರು ವಹಿಸ್ಕೋಬಹುದು, ಪುರುಷನಾರು ವಹಿಸ್ಕೋಬಹುದು. ಅದು ಜೆಂಡರ್ ಹಂಗಂದ್ರೆ ಮಹಿಳೆ ಅಸ್ತಿತ್ವನೇ ಕಳೆದುಕೊಳ್ಬೇಕಾಗತ್ತೆ ಮ್ಯಾಮ್? ಖಂಡಿತ ಇಲ್ಲ. ನೋಡಿ, ಮಹಿಳೆ ಅಸ್ತಿತ್ವನೇ ಕಳೆದುಕೊಳ್ಬೇಕಾಗ್ತದೆ. ನಾಯಕತ್ವ ನಾಯಕರು ಮಾತಾಡ್ಕೊಂಡೆ ನೀವು ಒಬ್ಬರೇ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ತೀರಾ? ಇಲ್ಲ, ಮಾತಾಡ್ತಾ ಇದ್ರು ಇಷ್ಟೊತ್ತು. ಯಾಕೆ ಗೊತ್ತಾ? ನೋಡಿ, ಇಲ್ಲ ಅವ್ರಿಗೆ ವಿ ಹ್ಯಾವ್ ಟು ಕ್ಲಾರಿಫೈ ದೆಮ್. ಆ ಮಕ್ಕಳಿಗೆ ಏನಂದ್ರೆ ಒಂದು ಆ ಜೆಂಡರ್ದೊಂದು ಅಲ್ಲಿ ತಲೆ ತುಂಬಿಟ್ಟಿದೆ ಸರ್. ಖಂಡಿತ ನೀವು ನೋಡಿ, ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ. ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಸಮಾಜದಲ್ಲಿ ನಾನು ಮಹಿಳೆ, ನಾನು ಪುರುಷ, ನಾನು ಅದು ಇದು ಅನ್ನೋದನ್ನ ಮೊದಲು ಬಿಡಬೇಕು. ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ಆ ಜೆಂಡರ್ ನಿಮ್ಮ ಪ್ರತಿಭೆನೇ ನಿಮ್ಮನ್ನು ಬೆಳೆಸ್ಬೇಕು. ಇಲ್ಲಿ ಲೇಡಿಗೆ ಅವಕಾಶ ಇಲ್ಲ ಅನ್ಬೇಡಿ. ಸರ್ಕಾರ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಅವಕಾಶ ಕೊಟ್ಟಿದೆ. ಅವ್ರು ಹೇಳೋದು ಕರೆಕ್ಟ್. ಅದು ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ. ಅವ್ರು ಹೇಳೋದೇನು ಅಂದರೆ, ನಮ್ಮಲ್ಲಿ ಈ ಜೆಂಡರ್ ಬಯಾಸ್ ಅಂತ ಇದೆಯಲ್ಲ ಸಮಾಜದಲ್ಲಿ ಇದೆ. ನೀವು ಇಲ್ಲ ಅಂತ ನೀವು ವಾದ ಮಾಡಿದ್ರೆ ಅದೇನು ಅದಿದೆ. ಅದರಿಂದ ನಾವಿಲ್ಲಿ ಅದ್ರ ಬಗ್ಗೆ ಒಂದು ನಿಮಿಷ ನೀವು ಹೇಳೋದ್ರಲ್ಲಿ ನ್ಯಾಯ ಇದೆ. ಇವತ್ತು ಜೆಂಡರ್ ಬಯಾಸ್ ಅನ್ನೋದು ಅಮೆರಿಕದಲ್ಲೂ ಇದೆ, ನಮ್ಮಲ್ಲೂ ಇದೆ. ಅದು ನಿರ್ಮೂಲ ಆಗಬೇಕು. ಜೆಂಡರ್ ಬಯಾಸ್ ಅನ್ನೋದು
ಎಲ್ಲ ಥರದಲ್ಲೂ ಇದೆ. ಇದು ಗಂಡ ಹೆಂಡತಿ ಕೆಲಸ ಮಾಡ್ತಿದ್ದಿದ್ರು ಕೆಲಸಕ್ಕೆ ಹೋಗ್ತಾ ಇದ್ರೆ ಮನೆಗೆ ಹೋದರೆ ಹೆಂಡತಿ ಅಡುಗೆ ಮಾಡಬೇಕು. ಯಾಕೆ ನೀವು ಕೆಲಸಕ್ಕೆ ಹೋಗಿದ್ರಿ, ನಿಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ದಾರೆ, ಇಬ್ಬರು ವಿಧಾನಸೌಧದಲ್ಲಿ ಇದ್ದೀರಿ. ಅದ್ರ ಮನೆಗೆ ಹೋದರೆ ನೀವು ಕೆಲಸ ಮಾಡ್ತೀರಿ, ಅವ್ರು ಮಾಡಲ್ಲ. ಎಲ್ಲ ಥರದಲ್ಲೂ ಈ ಜೆಂಡರ್ ಬಯಾಸ್ ಇದೆ. ಒಂದು ಸಿನಿಮಾದಲ್ಲೂ ಇದೆ. ಅದು ಒಬ್ಬ ಹೀರೋ ಇದ್ದರೆ ಅವ್ರು ಹೀರೋಯಿನ್ಗೆ ಇಷ್ಟ ಆಗಲ್ಲ ಅವ್ರಿಗೆ. ಸೊ ಅದರಿಂದ ಹೇಳೋದು ಕರೆಕ್ಟ್. ಅದು ಅವ್ರು ಹೇಳೋದು ಮೂಲಕ ಒಬ್ಬರು ಲೇಡಿನ ಇಲ್ಲಿ ನೀವು ಕೂರಿಸಿ ಲೀಡರ್ಶಿಪ್ ಬಗ್ಗೆ ಮಾತಾಡಿಸ್ಬೇಕಾಗಿತ್ತು ಅಂತ. ಅದು ಕರೆಕ್ಟ್. ಅದು ಎಸ್ ಸಂವಾದವನ್ನ ಸಾಹಿತ್ಯದ ಪುಸ್ತಕ ಮೇಳದಲ್ಲಿ ಸಂವಾದಕ್ಕೆ